ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಹುನಿರೀಕ್ಷಿತ ಸಭೆ ಬಗ್ಗೆ ಕುತೂಹಲ. ಸಚಿವರಿಗೆ ಇವತ್ತು ಸಿದ್ದರಾಮಯ್ಯನವರು ಔತಣಕೂಟ, ಇವತ್ತೊಂದು ಔತಣಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಜಸ್ಟ್ ಡಿನ್ನರ್ ಅಷ್ಟೇನೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದ್ರ ಹಿಂದೆ ಸಾಕಷ್ಟು ರೀತಿಯಾದಂಥ ಲೆಕ್ಕಾಚಾರಗಳಿಗಿದೆ ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಸುಮ್ಮನೆ ಯಾರಿಗೆ ಕರೆದು ಊಟ ಹಾಕ್ತಾರೆ, ಏನೋ ಒಂದಿದೆ ಅಸ್ತ್ರ ಅನ್ನೋದು ಕೆಲವರು ವಾದ. ಅಯ್ಯೋ ಅದರಲ್ಲಿ ಏನಿದೆ ಅಸ್ತ್ರ, ಊಟಕ್ಕೆ ಸೇರಬಾರ್ದ, ನಾವು ಊಟ ಮಾಡಬಾರ್ದಾ, ಒಂದೇ ಪಕ್ಷದವರು ಅಧಿಕಾರದಲ್ಲಿದ್ದೀವಿ, 2.5 ವರ್ಷ ಆರಾಮಾಗಿ ಸರ್ಕಾರ ನಡೆಸಿದ್ದೀವಿ, ಖುಷಿಲಿ ಒಂದು ಊಟಕ್ಕೆ ಕರಿತೀವಪ್ಪ, ಅದರಲ್ಲೇನು ತಪ್ಪು ಅನ್ನೋದು ಕಾಂಗ್ರೆಸ್ನವ್ರ ಪ್ರಶ್ನೆ. ಬಟ್ ಸಮಯ ಸಂದರ್ಭ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನವೆಂಬರಲ್ಲಿ ಕ್ರಾಂತಿ ಅಂತಿದ್ದಾರೆ, ನೀವು ಅಕ್ಟೋಬರಲ್ಲಿ ಊಟಕ್ಕೆ ಕರೆದ್ರೆ ಏನೋ ಮುಹೂರ್ತ ಇಟ್ಟಿದ್ದಾರೆ ಅನ್ನೋ ಥರದ ಲೆಕ್ಕಾಚಾರ ಆಗ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನೋಡೋದಾದರೆ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ನವೆಂಬರ್ ಕ್ರಾಂತಿಯ ಸದ್ದು ಕೇಳ್ತಿರುವ ಮಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಸೋಮವಾರ ಔತಣಕೂಟ ಆಯೋಜಿಸಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಸಂಜೆ ಸಿದ್ದರಾಮಯ್ಯ ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಈ ಔತಣಕೂಟ ನಡೆಯಲಿದೆ. ಔತಣಕೂಟದಲ್ಲಿ ರುಚಿಕರ ಊಟ ಮಾತ್ರ ಅಲ್ಲ, ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆ ಆಗುವ ಸಾಧ್ಯತೆ ಇದೆ. ರಾಜ್ಯ ರಾಜಕಾರಣದಲ್ಲಿ ಭಾರೀ ಚರ್ಚೆ ಆಗ್ತಿರುವ ನವೆಂಬರ್ ಕ್ರಾಂತಿ, ಸಂಪುಟ ಪುನರಚನೆ ವಿಚಾರ ಸತ್ಯಾಸತ್ಯತೆ ಎಷ್ಟು ಎಂಬ ಮಾಹಿತಿ ಸಚಿವರಿಗೆ ದೊರೆಯುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಸೋಮವಾರ ಬೆಳಗ್ಗೆ 9:45ಕ್ಕೆ ಕಿತ್ತೂರು ಉತ್ಸವ ಜ್ಯೋತಿಗೆ ವಿಧಾನಸೌಧ ಮುಂಭಾಗ ಚಾಲನೆಯನ್ನು ನೀಡಿ ಬಳಿಕ HAL ವಿಮಾನ ನಿಲ್ದಾಣದಿಂದ ವಿಶೇಷ ವಿಮಾನ ಮೂಲಕ ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲಾ ಪ್ರವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ತೆರಳಲಿದ್ದಾರೆ. ಈ ಔತಣಕೂಟದ ಬಗ್ಗೆ ಚರ್ಚೆ ಇದೆ, ನಾನಾ ರೀತಿಯಾದಂಥ ಚರ್ಚೆ ಇದೆ. ಸಿಎಂ ಬದಲಾಗ್ತಾರೇನೋ, ಅದಕ್ಕೆ ಈ ಥರದೊಂದು ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಬದಲಾಗೋದಕ್ಕಿಂತ ಮುಂಚಿತವಾಗಿ ಊಟ ಹಾಕ್ಸ್ಬಿಡೋಣ ಅನ್ನುವಂಥ ಪ್ಲಾನಲ್ಲಿ ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಸಿಎಂ ಬದಲಾವಣೆ ಅನ್ನುವಂಥ ಚರ್ಚೆ ಬರ್ತಾ ಇದೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಸಿಎಂ ಈ ಒಂದು ಔತಣಕೂಟವನ್ನು ಅರೇಂಜ್ ಮಾಡಿದ್ದಾರೆ. ಈ ಮುಖಾಂತರವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿದ್ದಾರೆ ಅಂತ ಕೆಲವರು ಹೇಳ್ತಿದ್ದಾರೆ. ಇನ್ನು ಕೆಲವರು ಈ ಸಚಿವ ಸಂಪುಟದಲ್ಲಿ ಕೆಲವರನ್ನ ಹೊರಗಡೆ ಹಾಕಲಾಗುತ್ತೆ, ಕೋಕ್ ಕೊಡಲಾಗುತ್ತೆ. ಹಾಗಾಗಿ ಅವ್ರಿಗೊಂದಷ್ಟು ಬೇಸರ ಆಗ್ಬೋದು, ಅಸಮಾಧಾನ ಆಗ್ಬೋದು. ಕೆಲವು ಹೊಸಬರಿಗೆ ಅವಕಾಶವನ್ನು ಕೊಡಬೇಕಾಗಿದೆ. ಹಾಗಾಗಿ ಈ ಸಚಿವ ಸಂಪುಟದಿಂದ ಹೊರಗೆ ಹಾಕೋದಕ್ಕಿಂತ ಮುಂಚಿತವಾಗಿ ಅವ್ರನ್ನೆಲ್ಲ ಕರೆದು ಊಟ ಹಾಕಿಸಿ, ನೋಡ್ರಪ್ಪ ನೀವು ಸ್ವಲ್ಪ ತ್ಯಾಗ ಮಾಡಬೇಕಾಗತ್ತೆ, ಇಷ್ಟು ವರ್ಷ ನೀವು ಅಧಿಕಾರ ವಹಿಸ್ಕೊಂಡಿದ್ದೀರಾ, ಈಗ ನಿಮ್ಮ ಅಧಿಕಾರವನ್ನು ಬಿಟ್ಕೊಡಿ, ಬೇರೆಯವ್ರಿಗೆ ಅಧಿಕಾರಕ್ಕೆ ನೀವು ಅನುವು ಮಾಡಿಕೊಡಿ, ನಿಮ್ಮ ತ್ಯಾಗ ನಾವು ಗಮನಿಸ್ತಾ ಇರ್ತೀವಿ, ನಿಮ್ಮ ತ್ಯಾಗ ಪಕ್ಷದ ಅಭಿವೃದ್ಧಿಗೆ, ಪಕ್ಷದ ಸಂಘಟನೆಗೆ ತುಂಬ ಮುಖ್ಯವಾಗಿರುತ್ತೆ. ಸೊ ಇದೊಂದು ಊಟ ಮಾಡ್ಕೊಂಡು ತ್ಯಾಗ ಮಾಡಿ ಅಂತ ಹೇಳಬಹುದು ಅಂತಲೂ ಕೂಡ ಅಂದ್ಕೊಳ್ತಾ ಇದ್ದಾರೆ. ಯಾಕಂದರೆ ಹೈಕಮಾಂಡ್ ಏನೋ ಸಿಎಂ ಸಿದ್ದರಾಮಯ್ಯನವ್ರಿಗೆ ಹೇಳಿದಾರಂತೆ, ಸಚಿವ ಸಂಪುಟ ಪುನಾರಚನೆ ಆಗತ್ತೆ, ಕೆಲವರನ್ನು ಇದರಿಂದ ಹೊರಗಡೆ ಇಡಬೇಕಾಗತ್ತೆ, ಯಾರ್ಯಾರನ್ನು ಹೊರಗಡೆ ಇಡೋದು ಏನು ಗೆತ್ತ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಟ್ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಎಲ್ಲರ ಜೊತೆಗೂ ಮಾತಾಡಿ ಅದಾದ ನಂತರ ಈ ಕ್ರಮ ಕೈಗೊಳ್ಳೋಣ, ಅಂದರೆ ನವೆಂಬರ್ನಲ್ಲಿ ಕ್ರಾಂತಿ ಅಂತಿದ್ದಾರಲ್ಲ ಅದೇನೆ. ಸೊ ಹಾಗಾಗಿ ಇವತ್ತು ಕೇವಲ ಊಟ ಹಾಕಿ ಸುಮ್ಮನೆ ಮಾತಾಡಿ ಕಳಿಸ್ತಾರೋ, ಊಟದ ಜೊತೆಗೆ ಏನಾದರೂ ವಿಚಾರವನ್ನು ತಿಳಿಸ್ತಾರೋ, ಯಾರಿಗೂ ಬೇಸರ ಆಗಬಾರ್ದು, ಅಸಮಾಧಾನ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಊಟನೋ ಗೊತ್ತಿಲ್ಲ. ಒಟ್ಟು ಈ ಊಟದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಸಂಪುಟ ವಿಸ್ತರಣೆ ಯತೀಂದ್ರ ಸಿದ್ದು, ಮುಂದಿನ ಡಿಸೆಂಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇದೆ ಅಂತ ಮೇಲ್ಮನೆ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಅವರೇ 5 ವರ್ಷವೂ ಸಿಎಂ ಆಗಿರ್ತಾರೆ ಅಂತ ಅವ್ರು ಹೇಳ್ತಾ ಇರೋದು. ಒಟ್ಟು ಡಿಸೆಂಬರ್ ತಿಂಗಳಲ್ಲಿ ಸಂಪುಟ ವಿಸ್ತರಣೆ ಅನ್ನೋದನ್ನು ಹೇಳ್ತಾ ಇದ್ದಾರೆ, ಪುನಾರಚನೆ ಅಂತ ಹೇಳ್ತಾ ಇಲ್ಲ ಅವರು, ವಿಸ್ತರಣೆ ಅಂತ ಹೇಳ್ತಾ ಇದ್ದಾರೆ, ಬೇರೆಯವ್ರನ್ನೂ ಸೇರಿಸ್ಕೊಳ್ತಾರೆ ಅಂತ. ಡಿಸೆಂಬರ್ನಲ್ಲಿ ನನಗೆ ಶುಕ್ರ ದಶೆ ಅಂತ ಸವದಿ ಬೇರೆ ಹೇಳ್ಬಿಟ್ಟಿದ್ದಾರೆ. ಸೊ ಅವ್ರಿಗೂ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ. ಸವದಿ ಅವರಿಗೆ ಕಾಂಗ್ರೆಸ್ನವ್ರು ಮೊದಲೇ ಹೇಳಿದರು, ನಿಮಗೇನಾದರೂ ನಾವು ಸ್ಥಾನಮಾನ ಕೊಡ್ತೀವ್ರಿ ಅಂತ. ಸೊ ಹಾಗಾಗಿ ಡಿಸೆಂಬರಲ್ಲಿ ಕೊಡ್ತೀವಿ ಎಂದಿರಬೇಕು. ಯಾಕಂದರೆ ಮೊದಲ ಹಂತದಲ್ಲೇ ಕೊಟ್ಟಿದ್ರೆ ಒಂದಷ್ಟು ಅಸಮಾಧಾನ ಆಗ್ತಾಯಿತ್ತು, ಮೂಲ ಕಾಂಗ್ರೆಸ್ಸಿಗರು ಸಿಡಿದೆದ್ದು ಬಿಡ್ತಾಯಿದ್ರು. ಹಾಗಾಗಿ 2ನೇ ಹಂತದಲ್ಲಿ ಸಿಗ್ಬೋದು ಅಂತ ಏನಾದರೂ ಮೊದಲೇ ಗೊತ್ತಿತ್ತೇನೋ, ಮೊದಲೇ ನಿರೀಕ್ಷೆ ಇತ್ತಿತ್ತೇನೋ. ಅವರು ವೇದಿಕೆ ಮೇಲೆ ಒಂದರಲ್ಲಿ ಮಾತಾಡುವಾಗ ನಂಗೆ ಶುಕ್ರ ದಶೆ ಡಿಸೆಂಬರಿಂದ ಶುರು ಆಗುತ್ತೆ, ಆಗ ನಾನು ಏನು ಅಂತ ತೋರಿಸ್ತೀನಿ ನೋಡ್ತಾ ಇರಿ ಅಂತ ಸವದಿಯವರು ಬೇರೆ ಹೇಳಿದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಒಂದಷ್ಟು ಬದಲಾವಣೆಗಳು, ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಖಡಾಖಂಡಿತ ಆಗುತ್ತೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ನೋಡೋಣ ಇವತ್ತು ಊಟ ಇದೆಯಲ್ಲ, ಆಮೇಲೆ ಏನೇನಾಗುತ್ತೆ ಅಂತ.